ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್ ಟಿವಿಕೆ ಪಾರ್ಟಿಯ ಅದ್ಭುತ ಗೆಲುವಿಗಾಗಿ. ಸರ್ ಆ ಪಾರ್ಟಿಲಿ ನೀವು ಸಹ ಇವಾಗ ಗೆದ್ದಿದ್ರಿ, ಎಲ್ಲ ಅನುಭವ ಹೇಳಿ ಸರ್. It was a nice thing, madam, because people liked Vijay sir, and everybody needs a change, and everybody wants a clean government. So Sir, everybody liked. ಸರ್ ಅರ್ಥ ಆಯ್ತಾ ಮೇಡಮ್? ಖಂಡಿತ ಸರ್ ಅರ್ಥ ಆಗ್ತದೆ. ತಮಿಳುನಾಡಲ್ಲಿ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಆಯ್ತು ಸರ್. ಎಐಡಿಎಂಕೆ ಮತ್ತು ಡಿಎಂಕೆ ಮಾತ್ರ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಎಲ್ಲಾ ಪ್ರಿಡಿಕ್ಷನ್ ಅಂದ್ರೆ ಎಕ್ಸಿಟ್ ಪೋಲ್ಗಳನ್ನ ನೀವು ನೋಡ್ತಿರ್ಬೋದು. ಪ್ರಿಡಿಕ್ಷನ್ಸ್ ಎಲ್ಲ ಏನಿತ್ತಂದ್ರೆ ಒಂದು ಹೊರತುಪಡಿಸಿ ಚಾಣಕ್ಯ ಹೊರತುಪಡಿಸಿ ಎಲ್ಲರೂ ಕೊಟ್ಟಿದ್ ಪ್ರಿಡಿಕ್ಷನ್ ಸಪೋರ್ಟಿವ್ ಪಾರ್ಟಿ ಕಿಂಗ್ ಮೇಕರ್ ಆಗುತ್ತೆ ಅಂತ, ನೆವರ್ ಎಕ್ಸ್ಪೆಕ್ಟೆಡ್ ಕಿಂಗ್ ಅಂತ. ನಿಮ್ಮ ಅಭಿಪ್ರಾಯ? Now we all know, madam, when we went to the people, they were celebrating Vijay sir. Okay. It was a festival ತರ ಇತ್ತು election, because everybody needed a change. 50 years ago rule ಮಾಡಿ they have cheated the people. They didn't do anything good for the people. ಜನಕ್ಕೆ ನಿಮ್ದು ವಿಕ್ಟರಿ ಕಾಣಿಸ್ತದೆ. ಈ ಹಿಂದೆ ನಿಮ್ ವರ್ಕ್ ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೆಂಗಿತ್ತು ನಿಮ್ ವರ್ಕ್ ಸ್ಟ್ರಾಟಜಿ? Madam, they were all total public were supporting us like ಹೆಂಗಂತಾನೆ ಹೇಳಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಸರ್ ಪ್ರಚಾರ ಟೈಮ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಪ್ರಚಾರ ಟೈಮ್ಲಿ ಅವ್ರು ನಮ್ನೆಲ್ಲ ನೋಡ್ಲಿಲ್ಲ. ಎವ್ರಿಬಡಿ ಸಾ ಈಚ್ ಕ್ಯಾಂಡಿಡೇಟ್ ಆಸ್ ವಿಜಯ್ ಸರ್. Exactly. That is the only thing. It's not, the vote is not for us. The vote was for only for Vijay sir. ಸರ್ ವಿಜಯ್ ಸಾರು ಮತ್ತೆ ನಿಮ್ಮ ಕಾನ್ವರ್ಸೇಷನ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡೋದಾದ್ರೆ ನಿಮ್ ಹೆಂಗೆ ಗುರುತಿಸಿದ್ರು ಅವರು ಕ್ಷೇತ್ರಕ್ಕೆ? ಅವ್ರು ಹೆಂಗಂದ್ರೆ he was only seeing for clean people who will do really good for public. Okay. And the point was being taken by like that, taken on that way. ಸರ್ ನಿಮ್ಮ ಕಾನ್ವರ್ಸೇಷನ್ ಹೇಳೋದಾದ್ರೆ ನಿಮ್ದು ಮತ್ತೆ ವಿಜಯ್ ಸಾರ್ದು? ನಮ್ದು ವಿಜಯ್ ಸರ್ ಅಷ್ಟೇ ಮೇಡಮ್. ಅವ್ರು ಕೇಳಿದ್ದು, ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಐ ಡೋಂಟ್ ವಾಂಟ್ ಟು ಡೂ ಎನಿ ಕರಪ್ಷನ್, ಯು ಗೈಸ್ ಆರ್ ರೆಡಿ ಟು ಸಪೋರ್ಟ್ ಮೀ ಓನ್ಲಿ. ಅದೊಂದೇ ಅವರು ಕೇಳ್ತಾ ಇರ್ತಿದ್ದು. ಅದಕ್ಕೆಲ್ಲ ಎಸ್ ಅವ್ರನ್ನ ಮಾತ್ರನೇ ತಗೊಂಡಿದ್ದು. ಸೊ ವಿ ವಿಲ್ ಡೆಫಿನೆಟ್ಲಿ ಬಿ ಆನೆಸ್ಟ್ ಟು ಹಿಮ್ ಅಂಡ್ ಫಾರ್ ದಿ ಪಾರ್ಟಿ, ಅಂಡ್ ವಿ ವಿಲ್ ಬಿ ವೆರಿ ಕ್ಲಿಯರ್ ಟು ದಿ ಪಬ್ಲಿಕ್. ಸರ್ ನೀವು ಗೆದ್ರಿ, ಚುನಾವಣೆ ತಯಾರಿ ಬಗ್ಗೆ ಹೇಳಿದ್ರಿ. ಜನರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದ್ದಿದ್ದೆಲ್ಲ ಸಿಗುತ್ತಾ? 100%. ನಾವು ಕೊಟ್ಟಿರೋ ಮ್ಯಾನಿಫೆಸ್ಟೋ, ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. It will happen more than that manifest. He will do lot of things for the public. ಸರ್ ಎಸ್ಪೆಷಲಿ ಯಂಗರ್ಸ್ ನಿಮ್ಗೆ ತುಂಬಾ ವೋಟ್ ಹಾಕಿದ್ದಾರೆ ನಿಮ್ನ ನಂಬಿ. ಸೊ ಅವ್ರಿಗೆ ಈ ಮೂಲಕ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವರು ಫೀಲ್ ಅವ್ರು ನಮ್ನ ನಂಬಿ ಹಾಕಿರೋದು, there will be no, ಯಾವತ್ತು ಅದು ಮಿಸ್ ಆಗಲ್ಲ ಅವ್ರಿಗೆ. ಅದಕ್ಕಿಂತ ಇನ್ನೂ ಜಾಸ್ತಿನೇ ಆಗತ್ತೆ. ಸರ್ ಈ ಹಿಂದೆ ನೀವು ನೋಡೋದಾದ್ರೆ ಡಿಎಂಕೆ ಇರ್ಬೋದು, ಎಐಡಿಎಂಕೆ ಇರ್ಬೋದು, ಎರಡೇ ಪಾರ್ಟಿ. ಒಂದ್ಸಲಿ ಅವ್ರು ಬಂದ್ರೆ ಇವ್ರು ಬರ್ತಿದ್ರು. ಇವ್ರು ಏನೋ ತಪ್ಪು ಮಾಡಿದಾಗ ಅವ್ರ ದ್ವೇಷ ತೀರಿಸ್ಕೊತಿದ್ರು. ಇವಾಗ ಟಿವಿಕೆ ಏನ್ ಮಾಡುತ್ತೆ ಸರ್? ನೀವೇನ್ ಮಾಡ್ತೀರಿ? ಯಾಕಂದ್ರೆ ನಿಮ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅವರು. ಸೊ ಹೆಂಗಿರುತ್ತೆ ಮೇಡಮ್? ನಮ್ ಜೊತೆ ಪಬ್ಲಿಕ್ ಇದಾರೆ ಮೇಡಮ್. ಇಟ್ಸ್ ಅನ್ ಅಲಯನ್ಸ್ ವಿತ್ ದಿ ಪೀಪಲ್ ಆಫ್ ತಮಿಳ್ನಾಡು. ನೋಬಡಿ ಕ್ಯಾನ್ ಡೂ ಎನಿಥಿಂಗ್. ಸರ್ ಚುನಾವಣಾ ತಯಾರಿ ಬಗ್ಗೆ ಮಾತಾಡೋದಾದ್ರೆ 2 ವರ್ಷಕ್ಕೆ ಮುಂಚೆ ಪಾರ್ಟಿ ಕಟ್ಟಿದ್ರು. ಫೀಲ್ಡ್ ಇಳಿದಿದ್ದೆ 6 ಮಂತ್ಸ್ ಬ್ಯಾಕ್ ಅಲ್ಲಿ. ಬಟ್ ಅದು ನಿಮ್ಗೆ ಇಡೀ ಜನ ಒಂದು ಸಮುದ್ರ ತರ ಹಿಂದೆ ಬಂದ್ರು. ಎಲ್ಲಾ ಕಡೆ ಇವಾಗಿರೋದೇನು ಅಂದ್ರೆ 48 ವರ್ಷ ಇತಿಹಾಸದಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಸ್ಟಾರ್ಸ್ ಗಳೇ ತಮಿಳ್ನಾಡಲ್ಲಿ ಆಳ್ತಿದ್ದಾರೆ. ನೆಕ್ಸ್ಟ್ ಇಯರ್ಗೆ 80 years ಆಗುತ್ತೆ ಇಂಡಿಯಾಗೆ ಸ್ವತಂತ್ರ ಬಂದು. ಸೊ ಸಿನಿ ಸ್ಟಾರ್ ಅಂತ ನೋಡಿ ಓಟ್ ಹಾಕಿದ್ರಾ? ಇಲ್ಲ ಮೇಡಮ್, ಅವರು ಸಿನಿಮಾಲಿರುವಾಗಲೇ ಫ್ಯಾನ್ ಕ್ಲಬ್ ಮಾಡಿಗಿ, ಹಿ ವಾಸ್ ಡೂಯಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್ ವಿತೌಟ್ ಎಕ್ಸ್ಪೋಸಿಂಗ್ ಎನಿಥಿಂಗ್. ಇವಾಗ ಅವರು ಒಂದು ಚೇಂಜ್, ಪಬ್ಲಿಕ್ ಚೇಂಜ್ ಬೇಕನ್ನುವಾಗ ಹಿ ಸ್ಟಾರ್ಟೆಡ್ ಅ ಪಾರ್ಟಿ, ಅಂಡ್ ನೌ ಇಟ್ ಹ್ಯಾಸ್ ಬೀನ್ ಎಕ್ಸ್ಪೋಸ್ ಟು ಎವ್ರಿಬಡಿ ದಟ್ ಹಿ ಹ್ಯಾಸ್ ಡನ್ ಸೋ ಮೆನಿ ಥಿಂಗ್ಸ್ ಆಸ್ ಅ ಫ್ಯಾನ್ ಕ್ಲಬ್, ಆಸ್ ಅನ್ ಆಕ್ಟರ್ ಫ್ರಮ್ 30 years. ಸರ್ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ಫ್ಯಾನ್ ಕ್ಲಬ್ ಎಲ್ಲ ಇವಾಗ ಕಾರ್ಯಕರ್ತರಾಗಿದ್ದಾರೆ. ಎಲ್ರಿಗೂ ಸಮಾಧಾನ ಮಾಡಕ್ಕಾಗತ್ತಾ? ಬಿಕಾಸ್ ಅಲಯನ್ಸ್ ಹೋಗಿದಿರಿ. 112 ಮಾತ್ರ ಇದೆ ನಿಮ್ಗೆ, 118 ಬೇಕು. ಅಂದ್ರೆ ರಾಜ್ಯಪಾಲರು ಸಹ ನಿಮ್ಗೆ 118 ತಗೊಂಬನ್ನಿ, ಅವಾಗ ಒತ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೆಂಗೆ ಚಾಲೆಂಜ್ ನ ಫೇಸ್ ಮಾಡ್ತೀರಿ ಸರ್? ಅದು ಡೆಫಿನೆಟ್ ನಡೆಯುತ್ತೆ ಮೇಡಮ್. ವಿಜಯ್ ಸರ್ ವಿಲ್ ಮೇಕ್ ಅ ಡೆಫಿನೆಟ್, he will be the CM of Tamil Nadu. He is working on it. ಸರ್ ಒಂದ್ ಮೀಟಿಂಗ್ ಏನಾದ್ರು ನಡೆದಿದೆಯಾ ಆಫ್ಟರ್ ಎಲೆಕ್ಷನ್ಸ್? ನೆನ್ನೆ ಕೂಡ ಅವ್ರನ್ನ ಮೀಟ್ ಮಾಡಿದೆ. ನೆನ್ನೆ ಕೂಡ ಎಲ್ಲ ಮೀಟ್ ಮಾಡಿದ್ರು. ಎಲ್ಲರಿಗೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಎಲ್ಲರಿಗೂ ಚಂದಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಸರ್ ಆರ್ ಯು ಹ್ಯಾಪಿ ಇನ್ ದಿಸ್ ವಿಕ್ಟರಿ? ಬಿಕಾಸ್ ಅಲ್ಲಿ ಒಬ್ಬ ಡ್ರೈವರ್ ಮಗನ್ನ ಅವರು MLA ಮಾಡ್ತಾರೆ.
ನಿಮ್ನ ದಿಸ್ ಇಸ್ ದ ರಿಯಲ್ ಥಿಂಗ್. ಹಣ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ ಇಲ್ಲಿ. ನಿಜವಾದ ನೀವು ಒಳ್ಳೆ ವಿಶ್ ಇದ್ರೆ ಸಾಕು, ಪಬ್ಲಿಕ್ ಸರ್ವ್ ಮಾಡ್ಬೇಕನ್ನೋದು ಇದ್ರೆ ಸಾಕು ನಿಮಗೆ. ಇಲ್ಲಿ ದಿಸ್ ನಾಟ್ ಹ್ಯಾಪನ್ ಲೈಕ್ ಎನಿ ಬಿಸ್ನೆಸ್. ಅದರ್ ಪಾರ್ಟೀಸ್ ಡೂ ಇಟ್ ಲೈಕ್. ನೀವೇನಾದ್ರೂ ಫಿಸಿಕಲಿ ಪ್ರಣಾಳಿಕೆ ಅರ್ಥ ಆಗ್ಲಿಲ್ಲ ಮೇಡಮ್. ಏನಿತ್ತು ಜನರ ರಿಯಾಕ್ಷನ್ ಹೇಗಿತ್ತು ಸರ್? ಯಾರು ಪಬ್ಲಿಕ್ ಹತ್ರನಾ? ಹಾ, ಪಬ್ಲಿಕ್ ಹತ್ರ ಸರ್. ಪಬ್ಲಿಕ್ ವೇರ್ ಸೆಲೆಬ್ರೇಟಿಂಗ್ ದಿಸ್ ಎಲೆಕ್ಷನ್ ಆಸ್ ಅ ಫೆಸ್ಟಿವಲ್ ಮೇಡಮ್. ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಲೇಡೀಸು, ಯಂಗ್ಸ್ಟರ್ಸು ಎಲ್ಲ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈಗ ಹೇಗಿದೆ ಸರ್ ಜನರದ್ದು ರಿಯಾಕ್ಷನ್ಸ್? ದೇ ಆರ್ ಲುಕಿಂಗ್, ಪೀಪಲ್ ಆರ್ ವೈಟಿಂಗ್ ಟು ಬಿಕಮ್ ಅವ್ರ ಸಿಎಂ ಯಾವತ್ ಸಿಎಂ ಪೋಸ್ಟ್ ತೆಗೆದು ಕೂರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅಣ್ಣಾದೊರೈ ಇರಬಹುದು, ಜಯಲಲಿತಾ ಇರಬಹುದು, MGR ಸಾರ್ ಇರಬಹುದು. ಈಗ ಎಲ್ಲರೂ MGR ಸಾರ್ನ ಕಂಪೇರ್ ಮಾಡ್ತಿದ್ದಾರೆ ವಿಜಯ್ ಸಾರ್ಗೆ. ಸೊ ಹೆಂಗ್? ಎಸ್, ಅವ್ರು MGR ಗಿಂತ ಜಾಸ್ತಿ ಬೆಳೆದಿದ್ದಾರೆ ಮೇಡಮ್. ನಾವೆಲ್ಲ MGR ನೋಡಿಲ್ಲ, ಅದಕ್ಕಿಂತ ಜಾಸ್ತಿ ಬೆಳೆದಿದ್ದಾರೆ. ವೆರಿ ನೈಸ್ ಟು ಸ್ಪೀಕ್ ವಿತ್ ಯು ಸರ್. Once again, congratulations and